Hi, hello, this is Dr. Samyukta from Ash Hospital, Bangalore, fertility specialist and gynec laparoscopic surgeon. ಸೊ ಇವತ್ತಿನ ನಮ್ಮ ಫೀಮೇಲ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಅಂದರೆ ನಮಗೆ ಸಾಮಾನ್ಯವಾಗಿ ಪೀರಿಯಡ್ಸ್ ಟೈಮಲ್ಲಿ ನೋವು ಬರೋದು ಸಹಜವಾಗಿ ಬರ್ತಾ ಇರುತ್ತೆ. ಬಟ್ ಇಟ್ ವುಡ್ ಹ್ಯಾವ್ ಬೀನ್ ಅ ಮೈಲ್ಡ್ ಪೇನ್. ಕೆಲವೊಬ್ಬರಿಗೆ ಅದು ತಡಿಲಾರದಿರೋ ಇರೋ ಒಂದು ಪೇನ್ ಆಗಿರುತ್ತೆ. ಬಟ್ ಇಟ್ಸ್ ಅ ವೆರಿ ಸಿವಿಯರ್ ಅಮೌಂಟ್ಸಲ್ಲಿ ಇರುವಾಗ ನಾವು ಒಂದು ಕ್ರೈಟೀರಿಯಾ ಆ್ಯಂಡ್ ಒಂದು ಡಯಾಗ್ನೋಸಿಸ್ನ ನಾವು ಮೈಂಡಲ್ಲಿ ಇಟ್ಕೊಬೇಕಾಗತ್ತೆ. ಅದು ಎಂಡೋಮೆಟ್ರಿಯೋಸಿಸ್. ಸೊ ಈ ಎಂಡೋಮೆಟ್ರಿಯೋಸಿಸ್ ಅನ್ನೋದಾದರೂ ಏನು, ಅದಕ್ಕೆ ಕಾರಣ ಏನು, ಅದರದ್ದು ಲಕ್ಷಣ ಹೇಗೆಲ್ಲ ಇರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಯಾವ ಥರ ಮಾಡಿಕೊಂಡ್ರೆ ಒಳ್ಳೆಯದಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಸೊ ನಮಗೆ ಯೂಶ್ವಲ್ ಪೀರಿಯಡ್ಸ್ ಬರುವಾಗ ಈ ಎಂಡೋಮೆಟ್ರಿಯಲ್ ಲೈನಿಂಗ್ ಏನಾದರೂ ಇರುತ್ತಲ್ಲ, ಈ ಗರ್ಭಕೋಶದ ಒಳಗಡೆ ಇರೋ ಈ ಲೈನಿಂಗ್ನ ನಾವು ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಈ ಲೈನಿಂಗಲ್ಲಿ ನಮಗೆ ಸ್ವಲ್ಪ ಹಾರ್ಮೋನ್ ರಿಲೇಟೆಡ್ ಅಂದರೆ ಹಾರ್ಮೋನ್ಗೆ ರೆಸ್ಪಾಂಡ್ ಆಗೋ ಥರ ಒಂದು ಸ್ಟ್ರೋಮಾ ಆ್ಯಂಡ್ ಗ್ಲ್ಯಾಂಡ್ಸ್ ಇರುತ್ತೆ ಇದರಲ್ಲಿ. ಓಕೆ, ಸೊ ಮಂತ್ಲಿ ಸೈಕ್ಲಿಕಲ್ ಬ್ಲೀಡಿಂಗ್ ಏನಾದರೂ ಬರುತ್ತೋ, ಇಟ್ ಇಸ್ ಡ್ಯೂ ಟು ದ ಹಾರ್ಮೋನಲ್ ಇಂಟರ್ಪ್ಲೇ. ಈ ಎಂಡೋಮೆಟ್ರಿಯಲ್ ಲೈನಿಂಗ್ ಈ ಯೂಟ್ರಸ್ ಒಳಗಡೆ ಇದ್ದರೆ ಅದು ಮಂತ್ಲಿ ಬ್ಲೀಡಿಂಗ್ ಆಗುವಾಗ ವೆಜೆನಾಯಿಂದ ಬ್ಲೀಡಿಂಗ್ ಏನಾದರೂ ಆಗುತ್ತೋ ಅದು ಹೊರಗಡೆ ಬರುತ್ತೆ. ಬಟ್ ಇದೇ ಲೈನಿಂಗ್ ಬೇರೆ ಎಲ್ಲಾದರೂ ಒಳಗಡೆ ಪೆಲ್ವಿಕ್ ರೀಜನಲ್ಲಿ ಒಳಗಡೆ ಚೆಲ್ಲಿದ್ರೆ ಇಟ್ ವುಡ್ ಲೀಡ್ ಟು ಎನ್ ಎಕ್ಟೋಪಿಕ್ ಎಂಡೋಮೆಟ್ರಿಯಲ್ ಗ್ಲ್ಯಾಂಡ್. ಸೊ ದಿಸ್ ಎಕ್ಟೋಪಿಕ್ ಎಂಡೋಮೆಟ್ರಿಯಲ್ ಗ್ಲ್ಯಾಂಡ್ಸ್ ಆರ್ ಓನ್ಲಿ ಕಾಲ್ಡ್ ಎಸ್ ಎಂಡೋಮೆಟ್ರಿಯೋಸಿಸ್. ಆ್ಯಂಡ್ ಇಟ್ಸ್ ಅನ್ ಎಂಟೈಟಿ ವಿಚ್ ಇಸ್ ರಿಲೇಟೆಡ್ ಟು ಈಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನ್ ಇವರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಒಂದು. ಇನ್ನೊಂದು ಈ ಗ್ಲ್ಯಾಂಡ್ಸ್, ಎಕ್ಟೋಪಿಕ್ ಗ್ಲ್ಯಾಂಡ್ಸ್, ಎಂಡೋಮೆಟ್ರಿಯಲ್ ಗ್ಲ್ಯಾಂಡ್ಸ್, ಈ ಎಂಡೋಮೆಟ್ರಿಯಲ್ ಲೈನಿಂಗ್ ಎಲ್ಲಾದರೂ ಇರುತ್ತೋ ಅಲ್ದಿರ ಹೊರಗಡೆ ಎಲ್ಲ ಚೆಲ್ಲಿರೋದು, ಅಂದರೆ ಓವರಿಯಲ್ಲಿರ್ಬೋದು, ಇಲ್ಲ ಈ ನಾಳ ಈ ಫಲೋಪಿಯನ್ ಟ್ಯೂಬಲ್ಲಿರ್ಬೋದು, ಇಲ್ಲ ಯೂಟ್ರಸ್ ಹಿಂದೆಗಡೆ ಭಾಗದಲ್ಲಿ ರೆಕ್ಟೋವೆಜನಲ್ ರೀಜನಲ್ಲಿ ಇರ್ಬೋದು. ಆ್ಯಂಡ್ ದೆರ್ ಆರ್ ಡಿಫ್ರೆಂಟ್ ರೀಜನ್ಸ್, ಸಿ ದಿಸ್ ಒನ್ ಯು ಕ್ಯಾನ್ ಸಿ, ದಿಸ್ ಇಸ್ ದ ಯೂಟ್ರಸ್. ಇದು ಯೂಟ್ರಸ್, ಇದು ಒಳಗಡೆಯಿಂದ ಬರೋ ಬ್ಲೀಡಿಂಗ್ ಏನೋ ಯೋನಿಯಿಂದ ಹೊರಗಡೆ ಬರುತ್ತೆ. ಬಟ್ ಅದೇ ಈ ಎಕ್ಟೋಪಿಕ್ ಗ್ಲ್ಯಾಂಡ್ಸ್ ಸುತ್ತಮುತ್ತ ಎಲ್ಲ ಚೆಲ್ಲಿದ್ರೆ ಅಲ್ಲೆಲ್ಲನೂ ಮಂತ್ಲಿ ನಮಗೆ ಹೇಗೆ ಬ್ಲೀಡಿಂಗ್ ಆಗುತ್ತೋ ಅಲ್ಲೂ ಬ್ಲೀಡಿಂಗ್ ಆಗುತ್ತೆ. ಬ್ಲೀಡಿಂಗ್ ಆದಮೇಲೆ ಅದು ಪಕ್ಕದಲ್ಲಿರೋ ಆರ್ಗನ್ಸ್ ಎಲ್ಲ ಅಂಟ್ಕೊಳ್ಳೋದು, ಮತ್ತು ಫೈಬ್ರೋಸಿಸ್, ಇನ್ಫ್ಲಮೇಷನ್ ಇವೆಲ್ಲ ಜೊತೆಯಲ್ಲಿ ನಡೀತಾ ಇರುತ್ತೆ. ಆ್ಯಂಡ್ ಅದು ಬ್ಲೀಡಿಂಗ್ ಆಗ್ತಾ ತಿಂಗಳ ಏನಾಗುತ್ತೆ, ಚಿಕ್ಕದಾಗಿರೋದು ಅದು ದೊಡ್ಡದಾಗುತ್ತೆ. ಸೊ ಬೈ ದೆನ್ ದ ಪೇನ್ ಇನ್ಕ್ರೀಸ್ ಆಗೋದು ಮತ್ತು ಫರ್ಟಿಲಿಟಿ ಇಶ್ಯೂಸ್ ಇರೋದು. ಈ ಎಂಡೋಮೆಟ್ರೋಸಿಸ್ ಯಾವ ಜಾಗದಲ್ಲಿರುತ್ತೋ, ನಮಗೆ ಈ ಪೀರಿಯಡ್ಸ್ ಟೈಮಲ್ಲಿ ಪೇನ್ ಬಿಟ್ಟು ಯಾವ ಜಾಗದಲ್ಲಿರುತ್ತೋ ಅದರ ರಿಲೇಟೆಡ್ ಸಿಂಪ್ಟಮ್ಸ್ ಇರೋದು. ಇವಾಗ ಇಂಟರ್ಕೋರ್ಸ್ ಮಾಡುವಾಗ ಏನಾದರೂ ಪೇನ್ ಇರೋದು, ಡಿಸ್ಪೆರಿನಿಯಾ ಇರುತ್ತೆ. ಕೆಲವೊಬ್ಬರಿಗೆ ದೆರ್ ಮೈಟ್ ಬಿ ಸಿವಿಯರ್ ಲೂಸ್ ಮೋಷನ್ಸ್ ಇರ್ಬೋದು, ಡಿಸ್ಕೀಸಿಯಾ ಅಂದರೆ ಮೋಷನ್ಸ್ ಹೋಗುವಾಗ ತುಂಬ ಪೇನ್ ಆಗ್ಬೋದು ಈ ರೆಕ್ಟೋವೆಜನಲ್ ರೀಜನಲ್ಲಿ ಇದ್ದರೆ. ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಕಾಮನೆಸ್ಟ್ ರೀಜನ್. ಓವರಿ ಒಳಗಡೆ ಇದ್ದರೆ ಎಂಡೋಮೆಟ್ರಿಯೋಸಿಸ್ ಥರ ಕಾಣಿಸ್ಕೊಳುತ್ತೆ. ಸೊ ಇಲ್ಲ ಬ್ಲ್ಯಾಡರ್, ಇಲ್ಲ ಯೂರೆಟ್ರಿಕ್ ಇದು ಯೂರಿನ್ ಪೈಪ್ ಇರುತ್ತಲ್ಲ ಅಲ್ಲಿ. ಸೊ ಎಲ್ಲಿ ಬೇಕಾದರೂ ಇರ್ಬೋದು ಇದು. ಕೆಲವೊಂದು ಟೈಮಲ್ಲಿ ಇಟ್ ಕ್ಯಾನ್ ಬಿ ಇನ್ ದ ಡಯಾಫ್ರಮ್. ಸೊ ಇಟ್ ಇಸ್ ಲೈಕ್ ಸಿಸೇರಿಯನ್ ಸ್ಕಾರ್ ಸೈಟಲ್ಲಿ ಇರ್ಬೋದು, ಅಬ್ಡೋಮಿನಲ್ ವಾಲ್ ಮೇಲೆ. ಸೊ ಇಟ್ ಕ್ಯಾನ್ ಬಿ ಇನ್ ಎನಿ ಸೈಟ್, ಎಲ್ಲಿ ಇರುತ್ತೋ ಅದ್ರ ಪ್ರಕಾರ ಅದರದ್ದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರುತ್ತೆ. ಬಟ್ ಮೋಸ್ಟ್ ಕಾಮನೆಸ್ಟ್ ಸಿಂಪ್ಟಮ್ ಏನು ಅಂದರೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಪೇನ್ ಬರೋದು ಆ್ಯಂಡ್ ಫರ್ಟಿಲಿಟಿ ಇಶ್ಯೂಸ್ ಕಾಣಿಸ್ಕೊಡುತ್ತೆ. ಅಂದರೆ ನಮಗೆ ರಿಪ್ರೊಡಕ್ಟಿವ್ ಏಜಲ್ಲಿ ಒಂದು 10% ಆಫ್ ಪೀಪಲ್ಗೆ ಈ ಎಂಡೋಮೆಟ್ರೋಸಿಸ್ ಅನ್ನೋ ಒಂದು ಸಿಚುವೇಶನ್ ಫೇಸ್ ಮಾಡ್ತಾ ಇರ್ತಾರೆ. ಈ 10% ಪೀಪಲಲ್ಲಿ 50% ಆಫ್ ದೆಮ್ ದೇ ವುಡ್ ಹ್ಯಾವ್ ಅ ಫರ್ಟಿಲಿಟಿ ಇಶ್ಯೂ. ಬಟ್ 90 to 95% ಆಫ್ ದೆಮ್ ದೇ ವುಡ್ ಹ್ಯಾವ್ ಅ ಕ್ರಾನಿಕ್ ಪೆಲ್ವಿಕ್ ಪೇನ್. ಓಕೆ, ಸೊ ಇದನ್ನು ನಾವು ಹೇಗೆ ತಡೆಯೋದು? ಫಸ್ಟ್ ಆಫ್ ಆಲ್, ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್? ಸಿ, ಒನ್ ರೀಸನ್ ಇಸ್, ಇವಾಗ ತಾಯಿಗಿದ್ರೆ ಅದು ಮಗುಗೆ ಕಾಣಿಸ್ಕೊಳ್ಳೋದು ಒನ್ ಜೆನೆಟಿಕ್ ರೀಸನ್ ಇರ್ಬೋದು ಇದಕ್ಕೆ. ಇನ್ನೊಂದು ಏನು ಅಂದರೆ, ಇದಕ್ಕೆ ಕರೆಕ್ಟಾಗಿರೋ ಒಂದು ರೀಸನ್ ಅಂದರೆ ಏನೂ ಇಲ್ಲ. ಇಟ್ಸ್ ಜಸ್ಟ್ ಥಿಯರೀಸ್, ಎಲ್ಲ ಪಾಸ್ಟುಲೇಟೆಡ್ ಥಿಯರೀಸ್, ಇದಾಗಿರ್ಬೋದು ಅದಾಗಿರ್ಬೋದು ಅಂತ. ಸೊ ಒಂದು ಜೆನೆಟಿಕಲಿ ರಿಲೇಟೆಡ್ ಒನ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಲೈಕ್, ನಮಗೆ ಬ್ಲೀಡಿಂಗ್ ಆಗುವಾಗ ಇಲ್ಲಿಂದ ಬರೋ ಬ್ಲಡ್ಡು ಏನಾದರೂ ಈ ನಾಳದಿಂದ ಹೋಗ್ಬಿಟ್ಟು ಒಳಗಡೆ ಪೆಲ್ವಿಕ್ ರೀಜನಲ್ಲಿ ಏನಾದರೂ ರೆಟ್ರೋಗ್ರೇಡ್ ಸ್ಪಿಲ್ ಆದರೆ ಅದೆಲ್ಲೆಲ್ಲ ಚೆಲ್ಲಿರುತ್ತೋ ಅಲ್ಲೆಲ್ಲ ಅದು ಆ್ಯಕ್ಟಿವ್ ಗ್ಲ್ಯಾಂಡ್ಸ್ ಆಗೋದಕ್ಕೆ ತುಂಬ ಚಾನ್ಸಸ್ ಜಾಸ್ತಿ. ಸೊ ದೀಸ್ ಟೂ ಥಿಯರೀಸ್ ಆರ್ ನಿಯರ್ ಮೋಸ್ಟ್ ಆ್ಯಂಡ್ ತುಂಬ ಅಕ್ಸೆಪ್ಟಬಲ್ ರೀಸನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಇವ್ರಿಗೆ ಹಾರ್ಮೋನಲ್ ವೈಸ್ ಈಸ್ಟ್ರೋಜನ್ ಅನ್ನೋ ಒಂದು ಅಂಶ ಜಾಸ್ತಿ ಇರುತ್ತೆ.
ಆ್ಯಂಡ್ ಇನ್ಫ್ಲಮೇಷನ್, ಅಡ್ಹೇಷನ್ಸ್, ಫೈಬ್ರೋಸಿಸ್ ಇವೆಲ್ಲ ಜಾಸ್ತಿ ಇರುತ್ತೆ. ಪ್ರಿವೆನ್ಷನ್ ಮೋಡಿಗೆ ಬಂದರೆ ನಾವು ಈಸ್ಟ್ರೋಜನ್ ಕಂಟೆಂಟ್ ಫುಡ್ ಯಾವುದರಲ್ಲೆಲ್ಲ ಜಾಸ್ತಿ ಇರುತ್ತೋ ಅದನ್ನೆಲ್ಲ ಅವಾಯ್ಡ್ ಮಾಡಿ ಹೆಲ್ದಿ ಡಯಟ್ ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲ್ನ ಇಟ್ಕೊಂಡ್ರೆ ಒಂದು ಮಟ್ಟಕ್ಕೆ ಇದನ್ನು ಪ್ರಿವೆಂಟ್ ಮಾಡ್ಬೋದು. ಬಟ್ ಸಿವಿಯರ್ ಪೇಯ್ನ್ ಇರೋರು ಪೇಯ್ನ್ ಕಿಲ್ಲರ್ಸ್ ತೊಗೊಂಡು ಒಂದು ಸ್ವಲ್ಪ ದಿನಕ್ಕೆ ಅದನ್ನು ತಳ್ಬೋದು. ಇದು ನಮಗೆ ರಿಪ್ರೊಡಕ್ಟಿವ್ ಏಜಲ್ಲಿ ಮಾತ್ರ ಕಾಣಿಸ್ಕೊಳ್ಳೋದಲ್ಲ, ಟೀನೇಜರ್ಸ್ಗೂ ಇದಿರುತ್ತೆ. ಬಟ್ ಸುಮಾರು ಟೈಮ್ ಅವರು ಹಾಸ್ಪಿಟಲ್ಸ್ಗೆ ಹೋಗಿ ತೋರಿಸ್ಕೊಂಡಿರಲ್ಲ. ಸೊ ಇಟ್ ವಿಲ್ ಗೋ ಅನ್ನೋಟಿಸ್ಡ್. ಆ್ಯಂಡ್ ಇದಕ್ಕೆ ನಾವು ಇನ್ವೆಸ್ಟಿಗೇಷನ್ಸ್ ಅಂತ ನೋಡಿದ್ರೆ ಯೂಶ್ವಲಿ ಸ್ಕ್ಯಾನ್ ಮೂಲಕ ನಮಗೆ ಈ ಅಂಡಾಶೈಲಿಯಲ್ಲಿ ಏನಾದರೂ ಸಿಸ್ಟ್ಗಳಿದ್ದರೆ ಕಾಣಿಸ್ಕೊಳ್ಳುತ್ತೆ. ಅದ್ರ ಬಿಟ್ಟರೆ ಬೇರೆ ಇಲ್ಲ ಏನಾದರೂ ನೋಡ್ಯೂಲ್ಸು ಆ ಥರ ಇರೋದು ಏನಾದರೂ ಕಾಣಿಸ್ಕೊಳ್ಳುತ್ತೆ. ಅದ್ರ ಬಿಟ್ಟು ತುಂಬ ಮೇಜರ್ ಥಿಂಗ್ಸ್ ಎಲ್ಲ ಸ್ಕ್ಯಾನ್ ಮೂಲಕನೂ ಅದು ಕಾಣಿಸ್ಕೊಳ್ಳಲ್ಲ. ಲ್ಯಾಪ್ರೋಸ್ಕೋಪಿ ಅಂದರೆ ದುರ್ಬೀನು ಹಾಕ್ಬಿಟ್ಟು ಒಳಗಡೆ ನಾವು ಡೈರೆಕ್ಟಾಗಿ ನೋಡುವಾಗ ನಮಗೆ ಆ ಪೌಡರ್ ಬರ್ನ್ ಸ್ಪಾಟ್ಸೇ ಆಗಿರಲಿ ಇಲ್ಲ ಫೈಬ್ರೋಸಿಸ್, ಅಡೇಷನ್ಸು ಅವೆಲ್ಲ ಕಣ್ಣಿಗೆ ಕಾಣಿಸುತ್ತೆ. ಸೊ ಲ್ಯಾಪ್ರೋಸ್ಕೋಪಿ ಈಸ್ ದ ಓನ್ಲಿ ಇನ್ವೆಸ್ಟಿಗೇಷನ್ ವಿಚ್ ವುಡ್ ಟೆಲ್ ಅಸ್ 100% ಎಸ್ ಇದೆ ಅಂತ. ಅದ್ರ ಬಿಟ್ಟರೆ MRI ಆ್ಯಂಡ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇಲ್ಲ CA-125 ಹಾರ್ಮೋನ್ ಲೆವೆಲ್ಸು ಇವೆಲ್ಲ ನಮಗೆ ಹೆಲ್ಪ್ ಆಗುತ್ತೆ. ಬಟ್ ವಿ ವಿಲ್ ನಾಟ್ ಬಿ ಕಂಪ್ಲೀಟ್ಲಿ ಶ್ಯೂರ್. ಓಕೆ. ಆ್ಯಂಡ್ ಹೌ ಟು ಪ್ರಿವೆಂಟ್ ಇಟ್ ಅನ್ನೋ ವಿಚಾರಕ್ಕೆ ಬಂದರೆ, ಆ್ಯಸ್ ಐ ಹ್ಯಾವ್ ಟೋಲ್ಡ್ ಯು, ಇದು ಈಸ್ಟ್ರೋಜನ್ ಡಿಪೆಂಡೆಂಟ್ ಕಂಡೀಷನ್. ಸೊ ಈ ಈಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿ ಇರೋ ಫುಡ್ ಸಬ್ಸ್ಟೆನ್ಸ್ ಎಲ್ಲ ಕಟ್ ಡೌನ್ ಮಾಡೋದು. ಅಂದರೆ ಟ್ರಾನ್ಸ್ಫ್ಯಾಟ್ ಫುಡ್ಸು, ಔಟ್ಸೈಡ್ ಡೀಪ್ ಫ್ರೈಡ್ ಫುಡ್ಸು ಮತ್ತು ಬೇಕ್ರಿ ಐಟಮ್ಸು, ದೆನ್ ರೆಡ್ ಮೀಟ್ ಕಂಟೈನಿಂಗ್ ಫುಡ್ ಸಬ್ಸ್ಟೆನ್ಸಸ್, ನಾನ್ ವೆಜ್ ಫುಲ್ಲು ಅವಾಯ್ಡ್ ಮಾಡೋದು. ಬಟ್ ಫಿಶ್ ಇಸ್ ಗುಡ್. ಫಿಶಲ್ಲಿ omega-3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ದಟ್ ಈಸ್ ವೆರಿ ಗುಡ್. ಓಕೆ. ಸೊ ರೆಸ್ಟ್ ಆಫ್ ಆಲ್ ದ ರೆಡ್ ಮೀಟ್ ಫುಡ್ಸ್ನ ಅವಾಯ್ಡ್ ಮಾಡೋದು. ಆ್ಯಂಡ್ ಹ್ಯಾವಿಂಗ್ ಹೆಲ್ದಿ ಹ್ಯಾಬಿಟ್ಸ್ ಅಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ನ ತೊಗೊಳ್ಳೋದು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತೊಗೊಳ್ಳೋದು, ತುಂಬ ವೆಜಿಟೇರಿಯನ್ ಡಯಟ್ನ ತೊಗೊಳ್ಳೋದು, ಆ್ಯಂಡ್ ಫಿಶ್ ಆ್ಯಂಡ್ ಸಪ್ಲಿಮೆಂಟ್ಸ್ ದಟ್ ಆರ್ ರಿಚ್ ಇನ್ ವೈಟಮಿನ್ A, B, C, E ಆ್ಯಂಡ್ ಸೆಲೀನಿಯಮ್ ಇದನ್ನು ಡೈಲಿ ಬೇಸಿಸಲ್ಲಿ ತೊಗೊಳ್ಳೋದು. ಕುರ್ಕುಮೈನ್ ಅಂದರೆ ಈ ಟರ್ಮರಿಕ್ ಅರಿಶಿನ ಇರುತ್ತಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಫುಡ್ ಸಬ್ಸ್ಟೆನ್ಸಸಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು. ಆ್ಯಂಡ್ ಯೋಗ ವುಡ್ ಹೆಲ್ಪ್ ಇನ್ ಅ ವೆರಿ ಲಾಂಗ್ ವೇ. ಅಂದರೆ ಬೆಳಗಿನ ಜಾವ ಮೆಡಿಟೇಷನ್ ಮಾಡಿಕೊಂಡು ಸ್ವಲ್ಪ ಯೋಗಾಸನಾಸ್ ಬರುತ್ತೆ, ಅದು ಬಟರ್ಫ್ಲೈ ಎಕ್ಸಸೈಸಸ್ ಅಂಥದ್ದೆಲ್ಲ ಇಟ್ ಇನ್ಕ್ರೀಸ್ ಬ್ಲಡ್ ಫ್ಲೋ ದಟ್ ರೀಜನ್. ಸೊ ವೆನ್ ಯು ಜಸ್ಟ್ ಡೂ ದಿಸ್ ಒನ್ ಕಾನ್ಸ್ಟೆಂಟ್ಲಿ ಸೇ ಫಾರ್ 2 to 3 months ನೀವು ಮಾಡಿದ್ರೆ you would have a change in the amount of pain and in the disease progression. So ಫರ್ಟಿಲಿಟಿ ಇಶ್ಯೂಸ್ಗೆ ಬಂದರೆ ಇದು ಯಾಕೆ ಫರ್ಟಿಲಿಟಿ ಇಶ್ಯೂಸ್ ಇವ್ರಿಗೆಲ್ಲ ಇರುತ್ತೆ ಅಂದರೆ, ಈ ಬ್ಲಡ್ ಅನ್ನೋದು ಒಳಗಡೆ ಎಕ್ಟೋಪಿಕ್ ರೀಜನಲ್ಲಿ ಅಂದರೆ ಒಳಗಡೆ ಎಲ್ಲ ಚೆಲ್ಲಿರುತ್ತಲ್ಲ, ಅವಾಗ ಏನಾಗುತ್ತೆ ಅಂದರೆ ದ್ಯಾಟ್ ಫೆರಿಟಿನ್ ಏನಾದರೂ ಟ್ರಾನ್ಸ್ಫರ್ ಇನ್ ಫೆರಿಟಿನ್ ಅಯನ್ ಡೆಪಾಸಿಟ್ಸ್ ಏನಾದರೂ ಇರುತ್ತಲ್ಲ ಬ್ಲಡ್ಡಲ್ಲಿ, ದ್ಯಾಟ್ ವುಡ್ ಕ್ರಿಯೇಟ್ ಏನು ಹೇಳೋದು inflammatory response which is not so conducive for the fertilization issues or ಅದು ಒಳಗಡೆ ಇರೋ ಹೋಮಿಯೋಸ್ಟಾಸಿಸ್ ಮಿಲ್ಯೂ ಅಂತ ಹೇಳ್ತೀವಲ್ಲ ಅದನ್ನು ಇಂಬ್ಯಾಲೆನ್ಸ್ ಮಾಡುತ್ತೆ. ಸೊ ದಟ್ ಇಸ್ ವೈ ದೇ ವುಡ್ ಫೇಸ್ ದ ಫರ್ಟಿಲಿಟಿ ಇಶ್ಯೂಸ್ ಆಲ್ಸೋ. ಸೊ ಆ ಇನ್ಫ್ಲಮೇಟರಿ ರೆಸ್ಪಾನ್ಸ್ನೂ ಕಾಮ್ ಡೌನ್ ಮಾಡೋದು ತುಂಬಾ ಅಗತ್ಯ ಫರ್ಟಿಲಿಟಿ ಇಶ್ಯೂಸ್ನ ಓವರ್ಕಮ್ ಮಾಡಬೇಕು ಅಂದರೆ. ಸೊ ಇನ್ನೂ ಸಿವಿಯರ್ ಆಗಿರೋ ಟೈಮಲ್ಲಿ ಏನು ಮಾಡ್ತಾರೆ, ಸ್ಟ್ರೈಟ್ ಅವೇ ವಿ ಹ್ಯಾವ್ ಟು ಗೋ ಟು ದ ಸರ್ಜರಿ ಟು ರಿಮೂವ್ ದ ನೋಡ್ಯೂಲ್ಸ್ ಆ್ಯಂಡ್ ದ ಟೆಕ್ಟೋಪಿಕ್ ಸ್ಪಾಟ್ಸ್, ಬರ್ನ್ ಮಾಡೋದು, ಕಾಟರ್ ಮಾಡೋದು, ಇಲ್ಲ ನೋಡ್ಯೂಲ್ಸ್ ಏನಾದರೂ ಇದ್ದರೆ ಅದನ್ನು ಎಕ್ಸಸೈಸ್ ಮಾಡಿ ತೊಗೊಳ್ಳೋದು, ಇಲ್ಲ ಸಿಸ್ಟ್ಗಳೇನಾದರೂ ಇದ್ದರೆ ಅದನ್ನು ಸಿಸ್ಟ್ ಎಕ್ಸೆಷನ್ ಮಾಡೋದು, ಇಂಥವೆಲ್ಲ ಮಾಡ್ತೀವಿ. ಆ್ಯಂಡ್ ಇದು ರಿಕರ್ ಆಗೋ ಸಿಚುವೇಶನ್, ಇದು ಕಂಪ್ಲೀಟ್ ಕ್ಯೂರ್ ಅನ್ನೋದು ಏನೂ ಇಲ್ಲ. ಸೊ ಆ ಡಿಸೀಸ್ ಫ್ರೀ ಪೀರಿಯಡ್ ಇರುತ್ತಲ್ಲ ಅದನ್ನು ಎಕ್ಸಸೈಸ್ ಮಾಡಿದ ಮೇಲೆ ಒಂದು 6 to 7 months or 1 yearವರೆಗೂ ಆ ಡಿಸೀಸ್ ಫ್ರೀ ಪೀರಿಯಡ್ ಇರುವಾಗ ನಿಮಗೆ ಏನೇನೆಲ್ಲ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಮಾಡಬೇಕು ಆವಾಗ ನಿಮ್ಮ ಗೈನಕಾಲಜಿಸ್ಟ್ ವುಡ್ ಪ್ಲ್ಯಾನ್ ಇನ್ ದಟ್ ಪೀರಿಯಡ್. ಸೊ ಇನ್ನೂ ಗ್ರೇಡ್ 4 ಆ ಥರ ಸಿವಿಯರ್ ಫಾರ್ಮ್ಸ್ ಇರೋರಿಗೆ ದಿಸ್ ಇಸ್ ಅ ರಿಯಲಿ ಟಫ್ ಸಿಚುವೇಶನ್. ಆ್ಯಂಡ್ ಸರ್ಜರಿ ಈಸ್ ಓನ್ಲಿ ಅಲ್ಟಿಮೇಟ್ ಮೊಡಾಲಿಟಿ. ಸೊ ಫಸ್ಟ್ this one can be seen in teenagers also. They might be having full ಅಂದರೆ ಸಿವಿಯರ್ ಪೇಯ್ನ್ ಬರೋದು, ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗಿರಲಿ, ಇಲ್ಲ ಅವ್ರಿಗೆ ಪೇಯ್ನ್ ಬರೋವಾಗ ಅವರು ಕಾಲೇಜಸ್ಗೆ ಹೋಗ್ತೀರಾ, ಇಲ್ಲ ಅವ್ರ ಡೇ ಟು ಡೇ ಲೈಫ್ ಆ್ಯಕ್ಟಿವಿಟಿ ತುಂಬ ಹ್ಯಾಂಪರ್ ಆಗೋದು, ಇಂಥವೆಲ್ಲ ಇದ್ದರೆ ಡೆಫಿನೆಟ್ಲಿ ಗೋ ಟು ಅ ಗೈನಕಾಲಜಿಸ್ಟ್, ದೆನ್ ಶೋ ಇಟ್ ಟು ದೆಮ್. ದೇ ವುಡ್ ಅಡ್ವೈಸ್ ಯು ವಾಟ್ ಟು ಡೂ ಆ್ಯಂಡ್ ಹೌ ಟು ಗೋ ಅಬೌಟ್ ಇಟ್. ಸೊ ಸಿಂಪಲಾಗಿ ಹೇಳಬೇಕಂದ್ರೆ ಕಟ್ ಡೌನ್ ಆನ್ ರೆಡ್ ಮೀಟ್ ಆ್ಯಂಡ್ ನಾನ್ ವೆಜಿಟೇರಿಯನ್ ಫುಡ್, ಗೋ ಹೆಡ್ ವಿತ್ ಅ ಹೆಲ್ದಿ ಡಯಟ್, ಆ್ಯಂಡ್ add this anti-inflammatory
ಥಿಂಗ್ಸ್ ಲೈಕ್ ಕುರ್ಕುಮೈನ್ ಮತ್ತು ವೈಟಮಿನ್ ಎ ಬಿ ಸಿ ಇ ಸೆಲೀನಿಯಂ ರಿಚ್ ಫುಡ್ಸ್, ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್, ನಟ್ಸ್ ಇಂಕ್ಲೂಡ್ ಮಾಡ್ಕೊಳ್ಳೋದು, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುವಂಥ ಫುಡ್ಡು ಇಂಕ್ಲೂಡ್ ಮಾಡ್ಕೊಳ್ಳೋದು, ಫಿಶಸ್, ಇಂಥವೆಲ್ಲ ಇಂಕ್ಲೂಡ್ ಮಾಡಿಕೊಂಡು ನಿಮಗೆ ಡೈಲಿ ಯೋಗ ಮೆಡಿಟೇಷನ್ ಎಲ್ಲ ಮಾಡ್ಕೊಂಡು ಹೋದರೆ ಯು ಕ್ಯಾನ್ ಜಸ್ಟ್ ಪೋಸ್ಟ್ಪೋನ್ ಇಟ್ ಆ್ಯಂಡ್ ದರ್ ವಿಲ್ ಬಿ ಅ ಗ್ರೇಟ್ ಚೇಂಜ್. ಬಿಕಾಸ್ ಪೇನ್ ಕಿಲ್ಲರ್ಸ್ ಯು ಕ್ಯಾನ್ ಟೇಕ್ ಇಟ್, ಬಟ್ ಅದು ಡೈಲಿ ರೊಟೀನ್ ಆಗೋಗುತ್ತೆ. ಆ್ಯಂಡ್ ಪೇನ್ ಕಿಲ್ಲರ್ಸ್ ಆದಮೇಲೆ ಮತ್ತೆ ಹಾರ್ಮೋನ್ ಪಿಲ್ಸ್ ಶಿಫ್ಟ್ ಮಾಡ್ತಾರೆ. ಸೊ ಇಟ್ ವುಡ್ ಗೋ ಆನ್ ಸ್ಟೆಪ್ಪಿಂಗ್ ಅಪ್. ಸೊ ಇನಿಷಿಯಲಲ್ಲಿ ನೀವು ಏನೇನೆಲ್ಲ ಮಾಡ್ರೇಷನ್ ಮಾಡಿಕೊಂಡು ಡಯಟಲ್ಲಿ ಚೇಂಜಸ್ ಮಾಡ್ಕೊಳೋಕ್ಕಾಗುತ್ತೋ ಅದನ್ನೆಲ್ಲ ಮಾಡ್ಯುಲೇಟ್ ಮಾಡಿಕೊಂಡು ದೆನ್ ಯು ಶುಡ್ ಗೋ ಹೆಡ್. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ ನಾವು. ಗಟ್ ಹೆಲ್ತ್ ಏನಾದರೂ ಇರುತ್ತೋ ಈ ಪ್ರೋಬಯೋಟಿಕ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ದೆರ್ ಆರ್ ಸಮ್ ಸ್ಟಡೀಸ್ ವಿಚ್ ಆರ್ ಕಮಿಂಗ್ ಔಟ್ ಲೈಕ್ ಈ ಗಟ್ ಹೆಲ್ತ್ ಮೇಲೆ ಈ ಎಂಡೋಮೆಟ್ರಿಯೋಸಿಸ್ ಪ್ರೋಗ್ರೆಷನ್ ಡಿಪೆಂಡ್ ಆಗುತ್ತೆ ಅಂತ. ಸೊ ಟ್ರೈ ಟು ಇನ್ಕ್ಲೂಡ್ ಆ್ಯಸ್ ಮಚ್ ಆಸ್ ಪ್ರೋಬಯೋಟಿಕ್ ಇನ್ ಯುವರ್ ಫುಡ್. ಈ ಪ್ರೋಬಯೋಟಿಕ್ ಎಲ್ಲಿಂದ ಬರುತ್ತೆ ಅಂದರೆ ಇಟ್ ವುಡ್ ಕಮ್ ಫ್ರಮ್ ಯುವರ್ ಕರ್ಡ್ಸ್ ಆ್ಯಂಡ್ ಫರ್ಮೆಂಟೆಡ್ ಫುಡ್ಸ್. So try to include as much as probiotics in your food. So this is how the endometriosis would be presenting. Idrdu reasons I have given you short idea. Investigations ಬಗ್ಗೆನೂ ಹೇಳಿದ್ದೀನಿ, ಆ್ಯಂಡ್ ಹೌ ಟು ಡೂ ಆ್ಯಂಡ್ ಹೌ ಇಟ್ ಇಸ್ ಗೋಯಿಂಗ್ ಟು ಬಿ ಅಂತಲೂ ಹೇಳಿದ್ದೀನಿ. ಪರ್ಮನೆಂಟ್ ಕ್ಯೂರ್ ಅಂತ ಯಾವುದೂ ಇಲ್ಲ, ಇದಕ್ಕೆ ರೀಸನ್ ಇದೆ ಅಂತಲೂ ಯಾವುದು ಗೊತ್ತಿಲ್ಲ. ಬಟ್ ದಿಸ್ ಇಸ್ ಅ ಕ್ರಾನಿಕ್ ಕಂಡೀಷನ್. ಸೊ ಒಂದು ಸತಿ ಇದೆ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ದೇರ್. ಬಟ್ ಅದನ್ನು ನೀವು ಮಾಡ್ಯುಲೇಟ್ ಮಾಡಿಕೊಂಡು ಡಯಟ್ರಿ ಚೇಂಜಸ್ ಮಾಡಿಕೊಂಡು ದೆನ್ ಯು ಕ್ಯಾನ್ ಜಸ್ಟ್ ಮ್ಯಾನೇಜ್ ಇಟ್, ರೈಟ್? ಯಾ, ಹೋಪ್ ಸೊ ದಿಸ್ ವಿಡಿಯೋ is useful. If you like it, you can subscribe for some more videos. Thank you.